ತಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ಅಷ್ಟೇ ನಾವು ಯಾರು ಕಚೇರಿಗಳಿಗೆ ಬಂದು ಕೆಲಸವನ್ನ ಮಾಡೋದಿಲ್ಲ ಅನ್ನುವಂತ ಒಂದು ಪಟ್ಟನ ಹಿಡಿದಿರುವಂತದ್ದು. ಈಗಾಗಲೇ ನಾನು MS ಬಿಲ್ಡಿಂಗ್ ನಲ್ಲಿ ಇದ್ದೀನಿ. MS ಬಿಲ್ಡಿಂಗ್ ನಲ್ಲಿರುವಂತಹ ಸರ್ಕಾರಿ ಕಚೇರಿಗಳನ್ನು ಕೂಡ ಒಮ್ಮೆ ನೀವು ಗಮನಿಸ್ತಾ ಇರಬಹುದು. ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿಯೂ ಕೂಡ ಅಷ್ಟೇ ಕಚೇರಿ ಓಪನ್ ಆದ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ ಅಷ್ಟೇ ಬಂದಿಲ್ಲ. ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ಏನಂತಂದ್ರೆ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಇಟ್ಟಿರುವಂತದ್ದು 40% ಸ್ಯಾಲರಿ ಹೈಕ್ ಆಗಿರಬಹುದು, ಅಥವಾ ಪೆನ್ಷನ್ ಸ್ಕೀಮ್ ಇರುವಂತದ್ದು ಏನು ಈಗ ಓಲ್ಡ್ ಪೆನ್ಷನ್ ಸ್ಕೀಮ್ ಇತ್ತು ಅದೇ ಒಂದು ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ನೀವು ಮುಂದುವರಿಸಿಕೊಂಡು ಹೋಗಬೇಕು. ಹೊಸದಾಗಿ ಪೆನ್ಷನ್ ಸ್ಕೀಮ್ ಅಂತಂದ್ರೆ ಅದು ರದ್ದು ಮಾಡಬೇಕು ಅನ್ನುವಂತ ಒಂದಷ್ಟು ಬೇಡಿಕೆಗಳನ್ನು ಕೂಡ ಇಟ್ಟಿರುವಂತದ್ದು. ಈಗಾಗಲೇ ಬೇಡಿಕೆ ಈಡೇರಿಸುವಂತಲ್ಲೂ ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಸರ್ಕಾರ ಕೂಡ ಎಲ್ಲೋ ಒಂದು ರೀತಿ ಹಿಂದೇಟ್ ಆಗ್ತಿರುವಂತದ್ದು. ಯಾಕಂದ್ರೆ ಏಕಾಏಕಿ ಹಣಕಾಸಿನ ಹೊಡೆತ ಬೀಳುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಕೂಡ ಅಷ್ಟೇ ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡಬೇಕು. ಚರ್ಚೆ ಆದಂತಹ ಬಳಿಕ ನಾನು ನಿರ್ಧಾರವನ್ನ ಕೈಗೊಳ್ತೀವಿ ಅನ್ನೋ ಮಾತನ್ನು ಕೂಡ ಸರ್ಕಾರ ಹೇಳ್ತಿದೆ. ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಯಾವುದೇ ಒಂದು ಡಿಸಿಷನ್ ಅನ್ನ ಪ್ರಾಪರ್ ಆಗಿ ತೆಗೆದುಕೊಳ್ಳೋರ್ಗೂ ಕೂಡ ಅಷ್ಟೇ ನಾವು ಯಾರೊಬ್ರು ಕೂಡ ಅಷ್ಟೇ ಸರ್ಕಾರಿ ಕಚೇರಿಗಳಿಗೆ ಬಂದು ಕೆಲಸವನ್ನ ಮಾಡೋದಿಲ್ಲ ಅನ್ನುವಂತ ಒಂದು ಪಟ್ಟನ್ನ ಹಿಡಿದ್ಬಿಟ್ಟು ಇವತ್ತು ರಾಜ್ಯದಲ್ಲಿರುವಂತಹ ಒಟ್ಟು 6 ಲಕ್ಷ ಜನ ಸರ್ಕಾರಿ ನೌಕರರೆಲ್ಲರೂ ಕೂಡ ಅಷ್ಟೇ ಈಗಾಗಲೇ ಕೆಲಸಕ್ಕೆ ಗೈರಾಗಿರುವಂತದ್ದು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಪ್ರತಿಯೊಂದು ಕಚೇರಿಯಲ್ಲಿರುವಂತಹ ಒಂದು ಚೇರುಗಳು ಕೂಡ ಅಷ್ಟೇ ಖಾಲಿಯಾಗಿದೆ. ಯಾಕಂದ್ರೆ ಸಾರ್ವಜನಿಕರಿಗೆ ತೊಂದರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಉಂಟಾಗಬಹುದು. ಯಾಕಂದ್ರೆ ಪ್ರತಿನಿತ್ಯವೂ ಕೂಡ ಅಷ್ಟೇ ಸರ್ಕಾರಿ ಕಚೇರಿಗಳಿರುವಂತಹ ಒಂದಷ್ಟು ಕಡತಗಳು ಕೂಡ ವಿಲೇವಾರಿ ಆಗ್ಬೇಕಂತ ಅವಶ್ಯಕತೆ ಇರುತ್ತೆ. ಆದ್ರೆ ಈ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳು ಬಂದಿಲ್ಲ ಅನ್ನಂತ ಪಕ್ಷದಲ್ಲಿ ಅವೆಲ್ಲವೂ ಕೂಡ ಅಷ್ಟೇ ಟೇಬಲ್ ಮೇಲೆ ನಿಂತಿರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಸಾರ್ವಜನಿಕರಿಗೆ ಸಹಜವಾಗಿ ಒಂದು ರೀತಿಯಂತ ತೊಂದರೆ ಉಂಟಾಗುತ್ತೆ. ಇನ್ನು ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಕೇವಲ ಒಂದೆರಡು ಚೇಂಬರ್ ಅಲ್ಲ, ಪ್ರತಿಯೊಂದು ಚೇಂಬರ್ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಖಾಲಿಯಾಗಿದೆ. ಕೇವಲ ಬೆಳಿಗ್ಗೆ ಈ ಒಂದು ಕಚೇರಿಗಳನ್ನು ತೆರೆಯೋದಕ್ಕೆ ಅಂತ ಒಂದಷ್ಟು ಜನ ಅಟೆಂಡರ್ಗಳು ಮತ್ತು ಇಲ್ಲಿ ಕೆಲಸ ಮಾಡುವಂತಹ ಒಂದು ಔಟ್ಸೋರ್ಸ್ ಮುಖಾಂತರವಾಗಿ ಬಂದಂತಹ ಸಿಬ್ಬಂದಿಯವರು ಬಿಟ್ರೆ ಎಲ್ಲಾ ರೀತಿಯಾದಂತಹ ಒಂದು ಸರ್ಕಾರಿ ಅಧಿಕಾರಿಗಳು ಈ ಒಂದು ಗೈರಾಗಿರುವಂತಹದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಕೆಲಸ ಮಾಡ್ತಿರುವಂತಹ ಒಂದು ಸಿಬ್ಬಂದಿಯವರು ಅಂದ್ರೆ ಔಟ್ಸೋರ್ಸ್ ಆಗಿ ಮೂಲಕವಾಗಿ ಬಂದಂತರು ಮತ್ತು ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಬಂದಂತಹ ಸಿಬ್ಬಂದಿಯವರು ಮಾತ್ರ ಇವತ್ತು ಎಂದಿನಂತೆ ತಮ್ಮ ಕೆಲಸಕ್ಕೆ ಕೂಡ ಬಂದಿರುವಂತದ್ದು. ಯಾಕಂದ್ರೆ ಅವರು ಬಂದಿಲ್ಲ ಅನ್ನಂತ ವೇಳೆ ಅವ್ರ ಕೆಲಸಕ್ಕೆ ತೊಂದರೆ ಆಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರು ಮಾತ್ರ ಬಂದ್ಬಿಟ್ಟು ಅವ್ರದ್ದು ಏನು ವರ್ಕ್ ಇದೆಯೋ ಆ ಒಂದು ವರ್ಕ್ ಅನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದು ಬಿಟ್ರೆ ಸರ್ಕಾರಿಯ ಅಧಿಕಾರಿಗಳು ಯಾರೂ ಕೂಡ ಅಷ್ಟೇ ಬೆಳಿಗ್ಗೆಯಿಂದನೂ ಕೂಡ ಬಂದಿಲ್ಲ. ಇರುವಂತಹ ಫೈಲ್ಗಳು ಎಲ್ಲವೂ ಕೂಡ ಅಷ್ಟೇ ಟೇಬಲ್ ಗಳ ಮೇಲೆ ಹಾಗೆ ಉಳ್ಕೊಂಡಿರುವಂತದ್ದು. ಯಾವ ಒಂದು ಫೈಲ್ ಕೂಡ ಅಷ್ಟೇ ಇವತ್ತು ಮೂವ್ ಆಗ್ತಾ ಇಲ್ಲ. ಸರ್ಕಾರ ಏನಾದ್ರೂ ಮಧ್ಯಪ್ರವೇಶ ಮಾಡಿ ಒಂದು ನಿರ್ಧಾರವನ್ನ ಮಾಡಿಲ್ಲ ಅನ್ನಂತ ಪಕ್ಷದಲ್ಲಿ ಅದೆಷ್ಟು ದಿನ ಆಗುತ್ತೋ ಆಗ್ಲಿ ನಾವು ಅನಿರ್ದಿಷ್ಟ ಅವಧಿಯವರೆಗೂ ಕೂಡ ಅಷ್ಟೇ ಮುಷ್ಕರವನ್ನ ಮಾಡ್ತೀವಿ. ಮುಷ್ಕರ ಅಂದ್ರೆ ನಾವು ಯಾರೂ ಕೂಡ ಅಷ್ಟೇ ಬೀದಿಗೆ ಬಂದು ಘೋಷಣೆಗಳನ್ನ ಕೂಕೊಂಡು ಸರ್ಕಾರದ ವಿರುದ್ಧವಾಗಿ ನಾವು ಹೇಳಿಕೆಗಳನ್ನ ಕೊಡೋದಿಲ್ಲ. ಬದಲಾಗಿ ಈ ರೀತಿಯಾಗಿ ಯಾವುದೇ ಸರ್ಕಾರಿ ಕಚೇರಿಗಳಿಗೆ ನಾವು ಬರೋದಿಲ್ಲ, ಮುಷ್ಕರವನ್ನ ಮಾಡ್ತೀವಿ. ಈ ರೀತಿಯ ಖಾಲಿ ಇರುವಂತೆ ನಾವು ನೋಡ್ತೀವಿ ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಈಗಾಗಲೇ ಸರ್ಕಾರಕ್ಕೆ ಮಾಡಿರುವಂತದ್ದು. ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, MS ಬಿಲ್ಡಿಂಗ್ ಆಗಿರ್ಬೋದು, ವಿಧಾನಸೌಧ ಆಗಿರ್ಬೋದು, ವಿಕಾಸ್ ಸೌಧ ಆಗಿರ್ಬೋದು, ಅಥವಾ ಇತರ ಯಾವುದೇ ಸರ್ಕಾರಿ ಕಚೇರಿಗಳ ಒಂದು ಸ್ಥಿತಿ ಕೂಡ ಅಷ್ಟೇ ಇವತ್ತು ಕಂಪ್ಲೀಟ್ ಆಗಿ ಖಾಲಿಯಾಗಿರುವಂತಹದ್ದು. ಯಾವುದೇ ಒಂದು ಸಿಸ್ಟಮ್ ಅನ್ನು ಕೂಡ ಎಲ್ಲಿ ಓಪನ್ ಮಾಡಿಲ್ಲ, ಯಾವುದೇ ವರ್ಕ್ ಪ್ರೊಸೆಸ್ ಕೂಡ ಅಷ್ಟು ನಡೀತಿಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ 11 ಗಂಟೆ ಆಗ್ತಾ ಬರ್ತಾ ಇದ್ರೂ ಕೂಡ ಅಷ್ಟೇ ಸರ್ಕಾರಿ ಅಧಿಕಾರಿಗಳು ಯಾರೊಬ್ರು ಸರ್ಕಾರಿ ಕಚೇರಿಗಳಿಗೆ ಬರ್ತಾ ಇಲ್ಲ, ತಮ್ಮ ಕೆಲಸದಲ್ಲಿ ತೊಡಗ್ತಾ ಇಲ್ಲ. ಅವರ ಬೇಡಿಕೆ ಇರುವಂತಹದ್ದು ಏನಂದ್ರೆ ಅವ್ರು ಏನೆಲ್ಲ ಬೇಡಿಕೆಗಳನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಆ ಒಂದು ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕು. ಇಲ್ಲ ಅನ್ನಂತ ಪಕ್ಷದಲ್ಲಿ ಅದೆಷ್ಟು ದಿನ ಆಗುತ್ತೋ ಆಗ್ಲಿ ನಾವು ಯಾರೂ ಕೂಡ ಅಷ್ಟೇ ಸರ್ಕಾರಿ ಕಚೇರಿಗಳಿಗೆ ಒಂದು ಕೆಲಸವನ್ನ ಮಾಡೋದಿಲ್ಲ ಅನ್ನುವಂತ ದೃಢ ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ. ಈಗಲಾದ್ರೂ ಸರ್ಕಾರ ಯಾವ ರೀತಿ ಅಂತ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋಂಥದ್ದು ಕೂಡ ನೋಡ್ಬೇಕಾಗಿರುತ್ತೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಅವ್ರ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.